ಜನ ಶೀಟ್ ಮಾಡಿದ್ದೀವಿ. ಕೆಲವೊಬ್ಬರು ಮುಖ್ಯ ರಸ್ತೆಗೆ ತೆರಿಗೆ ಕಟ್ಟಬೇಕಾದವರು ಪಕ್ಕದ ರಸ್ತೆಯಲ್ಲಿ ತೆರಿಗೆ ಕಟ್ತಾ ಇದ್ದಾರೆ, ಅದನ್ನು ಕಡಿಮೆ ರೇಟಲ್ಲಿ ಕಟ್ತಾ ಇದ್ದಾರೆ. ಅಂಥವನ್ನು ಸಹ ನಾವು ಐಡೆಂಟಿಫೈ ಮಾಡಿದ್ವಿ. ಸುಮಾರು ನಾವು ಈಗಾಗಲೇ ಮಾಡಿದ ಪ್ರಕಾರ ಒಂದು 45 ಜನ ನಾವು ಪಟ್ಟಿ ಮಾಡಿದ್ದೀನಿ. 45 ಜನನೇ 9 ಕೋಟಿ, ಸುಮಾರು 9 ಕೋಟಿ ಚಿಲ್ಲರೆ, 9 ಕೋಟಿ 35 ಲಕ್ಷ ರೂಗಳಷ್ಟು ತೆರಿಗೆಯನ್ನು ನಾಗರಿಕರು ಇನ್ನೂ ಪಾವತಿಸದೇ ಇಟ್ಕೊಂಡಿದ್ದಾರೆ. ತೆರಿಗೆಗೆ ನಾನು ನೋಟಿಸ್ ಕೊಟ್ಟರೆ ಅವ್ರಿಗೆ ಕೂಡಲೇ ಅದನ್ನು ಅಸೆಲೆಂಟ್ ಟ್ಯಾಕ್ಸ್ ಉದಾಹರಣೆಗೆ ನಾನು ತೆರಿಗೆ ನೋಟಿಸ್ ಕೊಟ್ಟಿದ್ದೆ, ಬೀಗ ಹಾಕ್ತೀವಂತ. ಅವರು ರನ್ನಾಗ್ತಾರಲ್ಲ ಅಂತ ಬೀಗ ಹಾಕ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಆದರ್ಶ ಚಿತ್ರಮಂದಿರ ಪ್ರೊಪ್ರೇಟರ್ ಅವ್ರಿಗೂ ಸಹ ನಾವು 3 ನೋಟಿಸ್ ಕೊಟ್ಟಿದ್ವಿ. 32 ಲಕ್ಷ ರೂಗಳಷ್ಟು ನಾವು ತೆರಿಗೆಯನ್ನು ಕಡಿದೆ ಪಕ್ಕದ ರಸ್ತೆಗೆ ತೋರಿಸ್ಕೊಂಡು ಮೇನ್ ರಸ್ತೆ ಕಡಿದೆ ಅವರು ಸಹ ತೆರಿಗೆಯನ್ನು ಕಡಿದೆ ನಗರಸಭೆಗೆ ಕಡಿದೆ ಬಾಕಿ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನೀವು ಗಮನಿಸ್ಬೋದು, KMD ಕಲ್ಯಾಣ ಮಂಟಪ 37,49,271 ರೂಗಳನ್ನು ಇಟ್ಕೊಂಡಿದ್ದಾರೆ. ಕಿಸಾನ್ ಫ್ಯಾಕ್ಟ್ರಿ ಅತಿ ಹೆಚ್ಚು ಇಟ್ಕೊಂಡಿರೋದಂತಂದ್ರೆ ಕಿಸಾನ್ ಫ್ಯಾಕ್ಟ್ರಿ ಅವರೇ. 78 ಲಕ್ಷ, ಅವರು 7,75,000 ರೂಗಳಷ್ಟು ಕೋಮಾರ್ಲ ಎಂಟರ್ಪ್ರೈಸಸ್ ಕಟ್ಕೊಂಡಿದ್ದಾರೆ. ಕಟ್ಟಬೇಕಾಗುತ್ತೆ ನಗರಸಭೆಗೆ. ಭಾವನಾ ಆಸ್ಪತ್ರೆ ಅವರು ಸಹ 64,000 ರೂಗಳಷ್ಟು ಕಟ್ಟಬೇಕಾಗುತ್ತೆ. ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಅವರು ಸಹ 29,59,050 ರೂಗಳಷ್ಟು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ. ನಮ್ಮ ಇಲ್ಲೇ ಇದರ ಪತ್ರಕರ್ತ ಮಿತ್ರರು ದಯವಿಟ್ಟು ಇದನ್ನು ಗಮನ ಹರಿಸಿ ನಗರಸಭೆ ಕಟ್ಟಬೇಕಂತ ತೆರಿಗೆ. ಅದೇ ರೀತಿಯಾಗಿ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಅವರು ಸಹ 31 ಲಕ್ಷಗಳಷ್ಟು ಬಾಕಿ ಇಟ್ಕೊಂಡಿದ್ದಾರೆ. ಚನ್ನಕೇಶವ ಲಾಡ್ಜ್ ಅವರು ಸಹ 16,95,932 ರೂಪಾಯಿಗಳನ್ನು ಉಳಿಸ್ಕೊಂಡಿದ್ದಾರೆ. ಶ್ರೀರಾಮ ಸೇವಾ ಟ್ರಸ್ಟ್ ಅವರು ಸಹ 5,31,000 ಜನರನ್ನು ಉಳಿಸ್ಕೊಂಡಿದ್ದಾರೆ. ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಆ ಮಾಲೀಕರು ಸಹ 6,82,000 ರೂಗಳನ್ನು ಉಳಿಸ್ಕೊಂಡಿದ್ದಾರೆ. KN ನಾಗೇಂದ್ರ ಇವರು 72 ಲಕ್ಷ 17,290 ರೂಗಳನ್ನು ತೆರಿಗೆ ಪಾವತಿ ಮಾಡಿದೆ ಅವರು ಸಹ ಇಟ್ಕೊಂಡಿದ್ದಾರೆ ನಗರಸಭೆಗೆ. KAB ಬಿಲ್ಡಿಂಗ್ ಕೊಟ್ಟಿರೋದು ಯಶವಂತ್ ರೆಡ್ಡಿ ಅವರು 15 ಲಕ್ಷ ರೂಪಾಯಿಗಳನ್ನು ಇಟ್ಕೊಂಡಿದ್ದಾರೆ. ಕಿಸಾನ್ ಫ್ಯಾಕ್ಟ್ರಿಗೆ ಅತಿ ಹೆಚ್ಚು ಅವರಿಗೆ ಟ್ರಾನ್ಸಾಕ್ಷನ್ ಆಗ್ತದೆ. 80,85,000 ರೂಗಳ ನಗರಸಭೆಗೆ ಇದುವರೆಗೂ ತೆರಿಗೆ ಕಟ್ಟದೆ ವಂಚನೆ ಮಾಡ್ತಿದ್ದಾರೆ. ದಯವಿಟ್ಟು ಅವ್ರು ಕಟ್ಟಬೇಕಾಗುತ್ತೆ. ನಾನು ಈ ಮೂಲಕ ಅವ್ರಿಗೆ ನಾನು ಮನವಿ ಮಾಡ್ತೇನೆ. ಕಟ್ಟಲಿಲ್ಲ ಅಂದರೆ ನಾನು ಸರ್ಕಾರದ ಪ್ರಕಾರ ಏನು ಮಾಡಬೇಕು ಅದನ್ನು ನಾನು ಮಾಡ್ತೇನೆ. ಬೃಂದಾವನ ಕಲ್ಯಾಣ ಮಂಟಪ 9 ಲಕ್ಷ ಚಿಲ್ಲರೆ ಕಟ್ಟಬೇಕು. 9,98,000, ಹತ್ರ 10 ಲಕ್ಷ. ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಮತ್ತೆ ಅವರು 15 ಲಕ್ಷ ಚಿಲ್ಲರೆ ಅವ್ರು ಕಟ್ಟಬೇಕು. ಪ್ರಾವಿಷನ್ ಸ್ಟೋರ್ನವರು 4 ಲಕ್ಷ ಕಟ್ಟಬೇಕು. MKB ಶಾಲೆ 3,10,000 ಕಟ್ಟಬೇಕು. ಕೃಷ್ಣ ಎಲೆಕ್ಟ್ರಿಕಲ್ಸ್ 45,000 ದುಡ್ಡು ಕಟ್ಟಬೇಕು ಅವ್ರನ್ನು. ಅದೇ ರೀತಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರು 1,33,000 ಕಟ್ಟಬೇಕು. ಚಮ್ಮನೂರು ಜ್ಯುವೆಲರ್ಸ್ ನಮ್ಮಲ್ಲಿರುವಂಥ ಅತಿ ಹೆಚ್ಚಾಗಿ ಓಡ್ತಾರಂಥ ಜಾಗ ಅದೇ, ಅದು ಅವರಿಗೆ 2,95,000, ಹತ್ರ 3 ಲಕ್ಷ ಅವರು ತೆರಿಗೆ ಕಟ್ಟಿಲ್ಲ. ಅನುರಾಗ ಬಾರ್ ಮಾಲೀಕರು ಅವರು ಸಹ ಸುಮಾರು 1,85,000 ರೂಗಳನ್ನು ಕಟ್ಟಬೇಕಾಗುತ್ತೆ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.